ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನೀವು ಚಾಪ್ಟರ್ ನಂಬರ್ 5 ನೋಡಿದ್ರಿ ಸ್ನೇಹಿತರೆ. ಮೊಘಲರ ಬಗ್ಗೆ. ಇವತ್ತು ಚಾಪ್ಟರ್ ನಂಬರ್ 6 ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಈ ಒಂದು ಅಧ್ಯಾಯ 6 ಮರಾಠ ಸಾಮ್ರಾಜ್ಯದ ಉದಯ ಮತ್ತು ಪೇಶ್ವೆಗಳ ಆಡಳಿತ 17ನೇ ಮತ್ತು 18ನೇ ಶತಮಾನ. ಅಂದರೆ 17ನೇ ಶತಮಾನದಲ್ಲಿ ದಖನ್ ಪ್ರಸ್ಥಭೂಮಿಯ ಸನ್ನಿವೇಶದಲ್ಲಿ ಔರಂಗಜೇಬನ ನೇತೃತ್ವದಲ್ಲಿದ್ದ ಮೊಘಲ್ ಸಾಮ್ರಾಜ್ಯ ಹಾಗೂ ವಿಜಯಪುರದ ಆದಿಲ್ ಶಾಹಿಗಳಿಗೆ ಪ್ರಬಲ ಎದುರಾಳಿಯಾಗಿ ಮರಾಠ ಸಾಮ್ರಾಜ್ಯ ಉದಯಿಸಿತು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಭೌಗೋಳಿಕ ಪರಿಸರವನ್ನು ಮೆಟ್ಟಿಲಾಗಿ ಮಾಡಿಕೊಂಡು ಸ್ವತಂತ್ರ ಹಿಂದವಿ ಸ್ವರಾಜ್ಯ ಸ್ಥಾಪನೆ ಆಯಿತಂತೆ. ಮೊದಲಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ 1627ರಿಂದ 1680. ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕರಾದ ಶಿವಾಜಿ ಮಹಾರಾಜರು ಕೇವಲ ವೀರ ಯೋಧರಷ್ಟೇ ಅಲ್ಲದೆ ಅತ್ಯಂತ ಚತುರ ಆಡಳಿತಗಾರರಾಗಿದ್ದರು. ಆರಂಭಿಕ ಜೀವನ ಪುಣೆಯ ಶಿವನೇರಿ ಕೋಟೆಯಲ್ಲಿ ಜನಿಸ್ತಾರೆ. ತಂದೆ ಶಹಾಜಿ ಭೋಂಸ್ಲೆ ಆದಿಲ್ ಶಾಹಿಗಳ ಆಸ್ಥಾನದಲ್ಲಿ ಸರ್ದಾರರಾಗಿದ್ದರು ಮತ್ತು ತಾಯಿ ಜಿಜಾಬಾಯಿ ಅಂತ. ಶಿವಾಜಿಯವರ ಮೇಲೆ ತಾಯಿ ಜಿಜಾಬಾಯಿ ನೀಡಿದ ಸಂಸ್ಕಾರ ಹಾಗೂ ಗುರು ದಾದಾಜಿ ಕೊಂಡದೇವ ನೀಡಿದ ಸಮರ ಕಲೆಗಳ ತರಬೇತಿ ಅಪಾರ ಪ್ರಭಾವವನ್ನು ಬೀರಿದ್ವು. ಕೋಟೆಗಳ ವಶ. ಕೇವಲ 16ನೇ ವಯಸ್ಸಿನಲ್ಲಿ ತೋರಣ ಕೋಟೆಯನ್ನು ಗೆಲ್ಲುವ ಮೂಲಕ ತಮ್ಮ ಸ್ವರಾಜ್ಯದ ಹಾದಿಯನ್ನು ಆರಂಭಿಸ್ತಾರೆ. ನಂತರ ಕೊಂಡಾಣ, ಸಿಂಹಗಡ, ಪುರಂದರ ಕೋಟೆಗಳನ್ನು ಕೂಡ ವಶಪಡಿಸ್ಕೊಳ್ತಾರೆ. ಪ್ರಮುಖ ಸಮರ ಘಟನೆಗಳು ಇವರು ನೋಡ್ತಾ ಹೋಗೋಣ ಸ್ನೇಹಿತರೆ. ಅಫ್ಜಲ್ ಖಾನ್ ವಧೆ ಅಂದರೆ 1659ರಲ್ಲಿ ವಿಜಯಪುರದ ಆದಿಲ್ ಶಾಹಿಗಳು ಶಿವಾಜಿಯನ್ನು ನಿಗ್ರಹಿಸಲು ಭೀಕರ ದಂಡನಾಯಕ ಅಫ್ಜಲ್ ಖಾನನ್ನು ಕಳಿಸ್ತಾರೆ. ಪ್ರತಾಪಗಢದಲ್ಲಿ ನಡೆದ ಭೇಟಿಯ ವೇಳೆ ಸಂಚು ಮಾಡಲು ಯತ್ನಿಸಿದ ಅಫ್ಜಲ್ ಖಾನನ್ನು ಶಿವಾಜಿ ತಮ್ಮ ಬಾಫ್ನಕ್ ಅಂದರೆ ಹುಲಿ ಉಗುರಿನಿಂದ ವಧಿಸ್ತಾರೆ. ಶಾಯಿಸ್ತಾ ಖಾನ್ ಮೇಲನದಾಳಿ 1663. ಮೊಘಲ್ ದಂಡನಾಯಕ ಶಾಯಿಸ್ತಾ ಖಾನ್ ಪುಣೆಯ ಲಾಲ್ ಮಹಲ್ನಲ್ಲಿ ತಂಗಿದ್ದಾಗ ಶಿವಾಜಿ ರಾತ್ರಿ ವೇಳೆ ರಹಸ್ಯ ದಾಳಿ ನಡೆಸಿ ಅವನ ಬೆರಳುಗಳನ್ನು ಕತ್ತರಿಸಿ ಓಡಿಸಿದರು. ಸೂರತ್ ಮೇಲನದಾಳಿ 1664. ಮೊಘಲರ ಪ್ರಮುಖ ವ್ಯಾಪಾರಿ ಬಂದರು ನಗರವಾದ ಸೂರತನ್ನು ದೋಚಿ ತಮ್ಮ ಸೈನ್ಯಕ್ಕೆ ಬಲವನ್ನು ತುಂಬುತ್ತಾರೆ. ಪುರಂದರ ಒಪ್ಪಂದ 1665. ಔರಂಗಜೇಬನು ಕಳುಹಿಸಿದ ಜೈಸಿಂಗ್ನೊಂದಿಗೆ ಒಪ್ಪಂದ ಮಾಡಿಕೊಂಡು 23 ಕೋಟೆಗಳನ್ನು ಬಿಟ್ಟುಕೊಡಬೇಕಾಯಿತು. ನಂತರ ಆಗ್ರಾದಲ್ಲಿ ಬಂದಿಯಾದ ಶಿವಾಜಿ ಹಣ್ಣಿನ ಬುಟ್ಟುಗಳಲ್ಲಿ ಅಡಗಿ ಪಾರಾಗಿ ಬಂದಿದ್ದು ಸಾಹಸಮಯ ಇತಿಹಾಸ ಆಗಿರುತ್ತೆ. ಪಟ್ಟಾಭಿಷೇಕ 1674ರಲ್ಲಿ ರಾಯಗಢ ಕೋಟೆಯಲ್ಲಿ ಜಗನ್ನಾಥ ಪಂಡಿತರ ಗಂಗಾಭಟ್ಟ ನೇತೃತ್ವದಲ್ಲಿ ಶಿವಾಜಿಯವರಿಗೆ ವೈಭವದ ಪಟ್ಟಾಭಿಷೇಕ ನೆರವೇರಿತು. ಇವರಿಗೆ ಛತ್ರಪತಿ ಎಂಬ ಬಿರುದು ಕೂಡ ದೊರೆಯುತ್ತೆ. ಶಿವಾಜಿಯವರ ಆಡಳಿತ ಮತ್ತು ಸೈನಿಕ ವ್ಯವಸ್ಥೆ ಯಾವ ರೀತಿ ಇತ್ತು? ಅಷ್ಟಪ್ರಧಾನ ಮಂಡಳಿ, ಆಡಳಿತ ಸಹಾಯಕ 8 ಮಂತ್ರಿಗಳ ಮಂಡಳಿ ಇತ್ತಂತೆ. ಪೇಶ್ವೆ ಅಂದರೆ ಪ್ರಧಾನಮಂತ್ರಿ, ಅಮಾತ್ಯ ಹಣಕಾಸು ಮಂತ್ರಿ, ಸೇನಾಪತಿ ಸೇನಾ ಮುಖ್ಯಸ್ಥ, ಸಚಿವ, ಮಂತ್ರಿ, ಪಂಡಿತರಾವ್, ನ್ಯಾಯಾಧೀಶ, ಸುಮಾನ ಅಂದರೆ ವಿದೇಶಾಂಗ ಅಂತ. ಇದು ಮಂಡಳಿ. ಗೆರಿಲ್ಲಾ ಯುದ್ಧ ತಂತ್ರ, ಗೆನಿಮಿ ಕವ ಅಂತ ಕರೀತಾರೆ. ಶತ್ರುಗಳಿಗೆ ತಿಳಿಯದಂತೆ ಬೆಟ್ಟ ಗುಡ್ಡಗಳ ಮರೆಯಿಂದ ದಿಢೀರ್ ದಾಳಿ ನಡೆಸಿ ಕಾಡುಗಳಿಗೆ ಓಡಿ ಹೋಗುವ ರಹಸ್ಯ ಯುದ್ಧ ಶೈಲಿಯಾಗಿತ್ತು. ಕಂದಾಯ ಮತ್ತು ತೆರಿಗೆಗಳು ಯಾವ ರೀತಿ ಇತ್ತು ಅಂದರೆ ಚೌತ್. ನೆರೆಹೊರೆಯ ಪ್ರಾಂತ್ಯಗಳು ಮರಾಠರ ದಾಳಿಯಿಂದ ಪಾರಾಗಲು ತಮ್ಮ ಆದಾಯದ ಅಂದರೆ 1/4 ಅಂದರೆ 25% ಭಾಗವನ್ನು ನೀಡಬೇಕಿತ್ತಂತೆ. ಸರದೇಶಮುಖಿ. ಮರಾಠರ ಭೂಮಿಯ ಮೇಲಿನ ಪಾರಮ್ಯಕ್ಕಾಗಿ ಹೆಚ್ಚುವರಿ 10% ತೆರಿಗೆ ಇತ್ತಂತೆ ಸ್ನೇಹಿತರೆ. ಶಿವಾಜಿಯ ನಂತರ ಕಾಲಘಟ್ಟ ಯಾವ ರೀತಿ ಇತ್ತು? 1680ರಿಂದ 1707. ಸಂಭಾಜಿ ಮಹಾರಾಜ್ 1680ರಿಂದ 1689. ಶಿವಾಜಿಯ ಹಿರಿಯ ಮಗ. ಮೊಘಲರ ವಿರುದ್ಧ ಧೈರ್ಯವಾಗಿ ಹೋರಾಡಿದರೂ ಔರಂಗಜೇಬನಿಂದ ಕ್ರೂರವಾಗಿ ಹತ್ಯೆಗೀಡಾಗ್ತಾರೆ. ರಾಜಾರಾಮ್ ಮತ್ತು ತಾರಾಬಾಯಿ. ಸಂಭಾಜಿಯ ನಂತರ ರಾಜಾರಾಮ್ ಮತ್ತು ಅವರ ಮರಣದ ನಂತರ ಅವರ ಪತ್ನಿ ಮಹಾರಾಣಿ ತಾರಾಬಾಯಿ ಕೋಟೆಗಳನ್ನು ಕಾಪಾಡಿಕೊಳ್ಳುತ್ತಾ ಔರಂಗಜೇಬನ ವಿರುದ್ಧ ಮರಾಠರ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮುನ್ನಡೆಸ್ತಾರೆ. ಇವರಾದಮೇಲೆ ಏನು ಬರುತ್ತೆ? ಪೇಶ್ವೆಗಳ ಆಡಳಿತ. ಓಕೆ.
1713 1818. ಛತ್ರಪತಿ ಸಾಹು ಮಹಾರಾಜರ ಕಾಲದಲ್ಲಿ ಪೇಶ್ವೆಗಳಂದರೆ ಪ್ರಧಾನಮಂತ್ರಿಗಳು ಕೈಗೆ ನಿಜ ಆಡಳಿತ ಅಧಿಕಾರ ಬಂತು. ಪೇಶ್ವೆಗಳು ಪುಣೆಯನ್ನು ಕೇಂದ್ರವಾಗಿಸಿಕೊಂಡು ಮರಾಠ ಸಾಮ್ರಾಜ್ಯವನ್ನು ಇಡೀ ಭಾರತಕ್ಕೆ ವಿಸ್ತರಿಸ್ತಾರೆ. ಬಾಲಾಜಿ ವಿಶ್ವನಾಥ್ 1713 1720 ಮೊದಲ ಪ್ರಮುಖ ಪೇಶ್ವೆ ಮರಾಠ ಒಕ್ಕೂಟವನ್ನು ಬಲಪಡಿಸ್ತಾರೆ. ಬಾಜಿರಾವ್ 1 1720 1740 ಅತ್ಯಂತ ಪರಾಕ್ರಮಿ ಪೇಶ್ವೆ. ಮೊಘಲ್ ಸಾಮ್ರಾಜ್ಯವೆಂಬ ಒಣಗಿದ ಮರದ ಬುಡಕ್ಕೆ ಪೆಟ್ಟು ಕೊಡಿ ಕೊಂಬೆಗಳು ತಾವಾಗಿ ಉರುಳುತ್ತವೆ ಎಂದು ಸಾರಿದನು. ಇವನು ಯುದ್ಧಗಳಲ್ಲಿ ಎಂದೂ ಸೋಲಲಿಲ್ಲ. ಮಾಳ್ವಾ ಗುಜರಾತ್ ಗೆದ್ದು ದೆಹಲಿಯವರೆಗೂ ಮರಾಠ ಬಾವುಟನ್ನು ಹಾರಿಸ್ತಾರೆ. ಬಾಲಾಜಿ ಬಾಜಿರಾವ್ ಅಂದರೆ ನಾನಾ ಸಾಹೇಬ್ 1740 1761 ಇವನ ಕಾಲದಲ್ಲಿ ಮರಾಠ ಸಾಮ್ರಾಜ್ಯವು ಗರಿಷ್ಠ ಮಟ್ಟಕ್ಕೆ ವಿಸ್ತರಿಸಂತೆ. ಈಗ ನೋಡೋಣ ಮೂರನೇ ಪಾಣಿಪತ್ ಯುದ್ಧ 1761. ಕಾರಣ ಉತ್ತರ ಭಾರತದ ಮೇಲಿನ ಹಿಡಿತಕ್ಕಾಗಿ ಅಫ್ಘಾನಿಸ್ತಾನ ದೊರೆ ಅಹ್ಮದ್ ಶಾ ಅಬ್ದಾಲಿ ಮತ್ತು ಮರಾಠರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತು. ಯುದ್ಧ 1761 ಜನವರಿ 14 ಪಾಣಿಪತ್ ಅಂಗಳದಲ್ಲಿ ಭೀಕರ ಯುದ್ಧ ನಡೆಯುತ್ತೆ. ಸದಾಶಿವರಾವ್ ಭೌ ಮತ್ತು ವಿಶ್ವಾಸರಾವ್ ನೇತೃತ್ವದ ಮರಾಠ ಪಡೆಗಳು ಅಬ್ದಾಲಿಯ ಸೈನ್ಯದ ವಿರುದ್ಧ ಹೋರಾಡಿದವು. ಇದರ ಪರಿಣಾಮ ಏನಾಯಿತು? ರಿಸಲ್ಟು ಮರಾಠರು ಹೀನಾಯವಾಗಿ ಸೋತರು. ಸಾವಿರಾರು ಮರಾಠ ಯೋಧರು ಮಡಿದರು. ಈ ಸೋಲು ಮರಾಠ ಸಾಮ್ರಾಜ್ಯ ಶಕ್ತಿಯನ್ನು ಕುಗ್ಗಿಸುತ್ತೆ ಹಾಗೂ ಮುಂದೆ ಭಾರತದಲ್ಲಿ ಇಂಗ್ಲೀಷರ ಅಂದರೆ ಬ್ರಿಟಿಷರ ಆಡಳಿತ ಸ್ಥಾಪನೆಗೆ ಪರೋಕ್ಷವಾಗಿ ಹಾದಿ ಮಾಡಿಕೊಡುತ್ತೆ. ಸ್ನೇಹಿತರೆ, ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಅಧ್ಯಾಯ ನಂಬರ್ 6 ಮರಾಠ ಸಾಮ್ರಾಜ್ಯದ ಉದಯ ಮತ್ತು ಪೇಶ್ವೆಗಳ ಆಡಳಿತ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಹಾಗೆ ಈ ಒಂದು ಮಧ್ಯಕಾಲೀನ ಭಾರತದ ಇತಿಹಾಸ ಇಲ್ಲಿಗೆ ಈ ಒಂದು ಪ್ಲೇಲಿಸ್ಟು ಎಂಡ್ ಆಗ್ತಾಯಿದೆ. ನೆಕ್ಸ್ಟ್ ಆಧುನಿಕ ಭಾರತ ಇತಿಹಾಸ ಬರುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.